ನಮಸ್ಕಾರ ಸ್ನೇಹಿತರೆ, ಕನ್ನಡ ಫಿಲ್ಮಿ ಫ್ರೆಂಡ್ಸಿಗೆ ಸ್ವಾಗತ. ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಮ್ಯಾಕ್ಸ್ ಚಿತ್ರದ ಅಪ್ಡೇಟ್ ಬಂದಿದೆ. ಸುದೀಪ್ ಸರ್ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ಈ ವರ್ಷದ ಅಂತ್ಯಕ್ಕೆ ಮ್ಯಾಕ್ಸ್ ದರ್ಶನಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಹೌದು, ಇದೇ ಡಿಸೆಂಬರ್ 25ಕ್ಕೆ ಮ್ಯಾಕ್ಸ್ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಮುಂದೆ ರಿಪೋರ್ಟ್ ಮಾಡಿಕೊಳ್ಳುತ್ತಿದ್ದಾನೆ. ಈ ವಿಷಯನ ಸಿನಿಮಾದ ಟೀಮ್ ಒಂದು ವಿಡಿಯೋದ ಮೂಲಕ ಹಂಚಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ 2 ವರ್ಷ ಅಂದರೆ ವಿಕ್ರಾಂತ್ ರೋಣ ಆದ ನಂತರ ಸ್ಕ್ರೀನ್ ಮೇಲೆ ಬರುತ್ತಿದ್ದಾರೆ. ಈ ಚಿತ್ರಕ್ಕೆ ತಮಿಳಿನ ವಿಜಯ ಕಾರ್ತಿಕೇಯ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ತಮಿಳಿನ ಸುರನ್, ತುಪಾಕಿ, ಕಬಾಲಿ ಅಂತ ಚಿತ್ರಗಳಿಗೆ ನಿರ್ಮಾಪಕರಾಗಿದ್ದಂತ ಕಲಾಯ್ಪುಲಿ ಎಸ್ ತನು ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ. ಹಾಗೂ ಇದು ಅವರ ಕನ್ನಡದ ಮೊದಲ ಚಿತ್ರ. ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಅರ್ಜುನ್ ಮಹಾಕ್ಷಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಒನ್ ನೈಟ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಈ ಚಿತ್ರದಲ್ಲಿ ಎಲ್ಲರೂ ನಿಬ್ಬರಗಾಗುವಂತ ಆಕ್ಷನ್ ಸೀಕ್ವೆನ್ಸ್ಗಳು ಇದೆ ಅಂತೆ. ಚಿತ್ರದ ಟೆಕ್ನಿಕಲ್ ಟೀಮ್ ವಿಷಯಕ್ಕೆ ಬಂದರೆ ಡಿಒಪಿ ಆಗಿ ಶೇಖರ್ ಚಂದ್ರ ಅವರು ಕೆಲಸ ಮಾಡಿದ್ದಾರೆ ಹಾಗೂ ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ. ಅವರ ಪ್ರೀವಿಯಸ್ ವರ್ಕ್ ನಮ್ಮೆಲ್ಲರಿಗೂ ಬಹಳ ಇಷ್ಟ ಆಗಿದೆ. ಅದೇ ರೀತಿ ಬ್ಲಾಕ್ ಬಸ್ಟರ್ ಮ್ಯೂಸಿಕ್ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಿಚ್ಚ ಸುದೀಪ್, ವರಲಕ್ಷ್ಮಿ ಶರತ್ ಕುಮಾರ್, ಸಂಯುಕ್ತ ಒರ್ನಾಡ್, ತೆಲುಗಿನ ಹೆಸರಾಂತ ನಟ ಸುನೀಲ್ ಹಾಗೂ ಪ್ರಮೋದ್ ಶೆಟ್ಟಿ, ಸುಕೃತಾ ವಾಗ್ಲೆ, ಉಗ್ರಂ ಮಂಜು ಮುಂತಾದವರು ನಟಿಸುತ್ತಿದ್ದಾರೆ. ಆದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿರುವ ಯುವ ಚಿತ್ರವು ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. 2 ದೊಡ್ಡ ಸಿನಿಮಾಗಳು, 2 ದೊಡ್ಡ ಸ್ಟಾರ್ಸ್ ಹಾಗೂ 2 ಬಿಗ್ ಬಡ್ಜೆಟ್ ನ ಮೂವಿ. ಹೀಗಿರುವಾಗ 5 ದಿನಗಳ ಅಂತರದಲ್ಲಿ ಬಿಡುವುದು ಎಷ್ಟು ಸರಿ ಅಂತ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 2 ಒಳ್ಳೆಯ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿರೋ ಉದಾಹರಣೆಗಳು ತುಂಬಾ ಇದೆ. ನಮ್ಮ ಕನ್ನಡಿಗರು ಸಿನಿಮಾ ಚೆನ್ನಾಗಿದೆ ಕೈ ಬಿಡಲ್ಲ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಮ್ಯಾಕ್ಸ್ ಚಿತ್ರಕ್ಕೆ ಒಳ್ಳೆಯದಾಗಲಿ. ಈ ವರ್ಷ ಮ್ಯಾಕ್ಸ್ ಚಿತ್ರದ ಬ್ಲಾಕ್ ಬಸ್ಟರ್ ರಿಪೋರ್ಟ್ ನಿಂದ ವರ್ಷ ಮುಗಿಯುವಂತಾಗಲಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.